ಇಲ್ಲ. ಬನ್ನಂಜೆ ಗೋವಿಂದಾಚಾರ್ಯ ತಪ್ಪು ಅನ್ಬೇಕಾ? ಆದರೆ ಬನ್ನಂಜೆ ಗೋವಿಂದಾಚಾರ್ಯ ಎಂಥ ಸಹೃದಯ ಅಂದರೆ ಅದ್ಭುತ. ನಿಜವಾಗಿ ನಾವು ತಪ್ಪು ತಿಳ್ಕೊತಾ ಇದ್ದೀರಿ ಬನ್ನಂಜೆ ಗೋವಿಂದಾಚಾರ್ಯ ಬಗ್ಗೆ. ಅವ್ರನ್ನ ಕರೆಸ್ಬೇಕು, ಅವ್ರ ಉಪನ್ಯಾಸ ಕೇಳಬೇಕು. ಅವರು ಹೇಳಿದಾಗ ಆಗುವ ಆನಂದನೇ ಬೇರೆ. ಅದು ಉಪನಿಷತ್ತುಗಳ ಭಾಂಡಾಗಾರ. ಅದು ಎಲ್ಲ ಗ್ರಂಥಗಳನ್ನು ಲೈಬ್ರರಿ, ಮೂವಿಂಗ್ ಲೈಬ್ರರಿ ಈಸ್ ಈಕ್ವಲ್ ಟು ಬನ್ನಂಜೆ ಗೋವಿಂದಾಚಾರ್ಯ. ಮತ್ತೆ ಒಂದು ಶತಮಾನ ಬೇಕಾಗ್ತೇನಂಥ ಜ್ಞಾನಿ ಹುಟ್ಟಬೇಕಾದ್ರೆ ಆ ವ್ಯಕ್ತಿ ಚಕ್ರಾಬ್ಜ ಮಂಡಲ ಮಾಡಿದ್ದಾರೆ, ಪುಸ್ತಕ ಮತ್ತು ಪಿಕ್ಚರ್ ಇಳಿಸಿದ್ದಾರೆ. ನಾನು ನಾಳೆ ಬರಕಾಲಕ್ಕೆ ಅವ್ರು ತಂದು ತೋರಿಸ್ತೇನೆ ನಿಮಗೆ, ಪುಸ್ತಕ ಇಲ್ಲೇ ಅದ. ಅವರಿಗೆ ಒಂದು ಸಲ ನಾನು ಅದು ನೋಡಿದ್ದೆ. ನಾನು ತಿರುಪತಿಗೆ ಅವ್ರನ್ನ ಕರೆಸಿದ್ದೆ. ಗೀತಾದ ಮೇಲೆ ಮುಂಜಾನೆ ಉಪನ್ಯಾಸ, ಸಾಯಂಕಾಲ ಹರಿಕಥಾಮೃತ ಸಾರ ಬಗ್ಗೆ ಉಪನ್ಯಾಸ. ತೆಲುಗಿನವ್ರಿ, ತೆಲುಗು ಭಾಷೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಕೂಡ, ಕನ್ನಡ ಭಾಷೆ ಗೊತ್ತಿಲ್ಲದೆ ಇವರು ಕೂಡ ಆತನ ಉಪನ್ಯಾಸ ಕೇಳಿ, ಸ್ವಾಮಿ ಎಷ್ಟು ಅದ್ಭುತ ಅದಲ್ರಿ, ಎಂಥ ಬಾಗುಂತೇಳಿ, ಎಷ್ಟು ಬೇಷದಲ್ಲ, ಅರ್ಥ ಆಗಲಿಲ್ಲ. ಆದರೂ ಕೂಡ ಅವ್ರ ಮಾತು ಕೇಳಬೇಕು ಅನಿಸ್ತು. ಸಂಸ್ಕೃತ ಯೂನಿವರ್ಸಿಟಿ ಅದ ಅಲ್ಲಿ, ಎಲ್ಲಿ ಬೆಂಗಳೂರು ತಿರುಪತಿಯಲ್ಲಿ 1 ವರ್ಷದ ಉಪನ್ಯಾಸ ಮಾಲಿಕೆ ಅಂತ ಇಟ್ಟಿದ್ದು. ದೊಡ್ಡ ವಿದ್ವಾಂಸರನ್ನು ಕರೆಸಿ ಅವ್ರ ಕಡೆಯಿಂದ ಉಪನ್ಯಾಸಗಳು. ಏನು ಇಂಡಿಯಾದಲ್ಲಿರ್ತಕ್ಕಂಥ ಫೇಮಸ್ ವಿದ್ವಾಂಸರೆಲ್ಲ ಬಂದಿದ್ದು. ವಾರಕ್ಕೊಬ್ಬರು ಬರ್ತಿದ್ರು. ಬನ್ನಂಜೆ ಗೋವಿಂದಾಚಾರ್ಯ ವಾರಕ್ಕೆ 2 ದಿವಸ ಉಪನ್ಯಾಸ ಇರ್ತಿತ್ತು ಒಬ್ಬರದು. ಬನ್ನಂಜೆ ಗೋವಿಂದಾಚಾರ್ಯ ಸಂಸ್ಕೃತದಲ್ಲಿ ಮಾತಾಡಿದರು. ಆ ಯೂನಿವರ್ಸಿಟಿ ಏನು ಕೊಡ್ತೀವಿ ಗೊತ್ತಾ, ಇದರ ರಿಕಾರ್ಡ್ ಪ್ರಕಾರ ಇಡೀ 1 ವರ್ಷದಲ್ಲಿ ಎಷ್ಟು ಪಂಡಿತರು ಬಂದು ಉಪನ್ಯಾಸ ಮಾಡಿದ್ದಾರೋ ಅದರಲ್ಲಿ ಬನ್ನಂಜೆ ಗೋವಿಂದಾಚಾರ್ಯದ ಹೈಲೈಟ್. ಹೀಗೆ ನಿರ್ಣಯ ಮಾಡಿದ್ದದು. ಆ ವ್ಯಕ್ತಿ, ನಾನು ಹೋದೆ, ಸರ್ ಪದ್ಮಾವತಿ ಗೆಸ್ಟ್ ಹೌಸ್ನಾಗ ಇಳ್ಕೊಂಡಿದ್ರು, ನೀವು ಬನ್ನಂಜೆ ಗೋವಿಂದಾಚಾರ್ಯ ಒಂದು ಸಂದೇಹ ಅಂದರೆ ಹೇಳು, ನೀವು ಹಿಂಗೆ ಬರೆದಿದ್ದೀರಿ, ನನಗೆ ಯಾಕೆ ಅದು ಇದನ್ನಿಸ್ತದಲ್ಲ, ಹೇಗೆ ಮಾಡಬೇಕು, ನನಗೆ ಈಗ ಆಲೋಚನೆ ಬರ್ತದೆ. ನಿಮ್ಮ ಆಲೋಚನೆ ಹೇಳಿರ್ತದ್ರು. ನನ್ನ ಆಲೋಚನೆ ನಾನು ಹೇಳಿದೆ, ಅದನ್ನು ಹೇಳ್ತೀನಿ ನಿಮ್ಮ ಮುಂದೆ. ಹೇಳಿದ ಕೂಡಲೇ ತಕ್ಷಣ ಅವ್ರು ಮಾಡಿದ ಕೆಲಸ ಗೊತ್ತನ, ಫೋನ್ ತೊಗೊಂಡು ಮಣಿಪಾಲಕ್ಕೆ ಫೋನ್ ಮಾಡಿದರು. ಅವ್ರ ಮಗ್ಗ, ನೀನು ಚಕ್ರಾಬ್ಜ ಮಂಡಲ ರೀಪ್ರಿಂಟ್ ಆಗ್ತದೆ, ಅದು ಸ್ಟಾಪ್ ಮಾಡೋದನ್ನು, ನಂದು ಬೇಡ. ಅಪಣಾಚಾರ್ಯ ಒಂದು ಸುಂದರವಾದ ಆಲೋಚನೆ ಕೊಟ್ಟಾರೆ, ನಾವು ಅದನ್ನೇ ತೊಗೊಂಬೋಣ, ಅಷ್ಟೇ ಹೊರತಾಗಿ ಇದು ಬೇಡ ಅಂತ ಹೀಗೆ ಹೇಳಿದರು. ಇದು ಸಹೃದಯತೆ, ಇದು ದೊಡ್ಡತನ. ನಮ್ಮ ಲಕ್ಷಣ ಹೇಗಿರ್ತದೆ ಅಂದರೆ, ನಾನು ಹೇಳಿದ್ದನ್ನು ಇನ್ನೊಬ್ಬರು ತಪ್ಪು ಅಂದರು ಅಂದರೆ ಜನ್ಮದಲ್ಲಿ ನಾನು ಒಪ್ಪೋದಲ್ಲ, ನಂದೇ ಕರೆಕ್ಟ್ ಅಂತ ಸಾಧನೆ ಮಾಡ್ತೀನಿ. ಸೊ ಏನೇ ಆಗಲಿ, ಎಲ್ಲರಿಗೂ ಹೊಂದಾಣಿಕೆ ಆಗಿಲ್ಲ, ಮತ್ತು ನಾನು ಒಬ್ಬನು ಅದರ